ನಮಸ್ಕಾರ ವೀಕ್ಷಕರೇ, ಸೋಮವಾರ ಜೂನ್ 17ಕ್ಕೆ ಅಂದರೆ ನಾಳೆನೇ ಕಣ್ರಿ ಅಕ್ಕಿ ಹಣ ರಿಲೀಸ್ ಆಗ್ತಾ ಇರುವಂಥದ್ದು ಜೂನ್ ತಿಂಗಳದು. ಸೊ ಹಾಗಾದ್ರೆ ನೀವು ಕೇಳ್ಬೋದು, ಇನ್ನೂ ಏಪ್ರಿಲ್ ತಿಂಗಳದ ಹಣನೇ ರಿಲೀಸ್ ಆಗಿಲ್ಲ ಕಣ್ರಿ, ಇನ್ನೂ ಕೂಡ ಬರ್ತಾ ಇಲ್ಲ ನಮಗೆ, ಇನ್ನೇನು ನೀವು ಜೂನ್ ತಿಂಗಳದ್ದು ಹೇಳ್ತಾ ಇದ್ದೀರಾ ಅಂತ ಅನ್ಕೋಬಹುದು ವೀಕ್ಷಕರೇ. ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳು ಸೇರಿಸಿನೇ ಈ ಒಂದು ಜೂನಲ್ಲಿ ಬರ್ತಾ ಇರೋದು ಕಣ್ರಿ. ಈಗಾಗಲೇ ಬರೋದು ಲೇಟ್ ಆಗಿದೆ, ನಿಮಗೂ ಕೂಡ ಗೊತ್ತು, ನಮಗೂ ಕೂಡ ಗೊತ್ತು, ಅವ್ರಿಗೂ ಕೂಡ ಗೊತ್ತು ಗೌರ್ಮೆಂಟ್ನವ್ರಿಗೆ. ಯಾಕಂದರೆ ಎಲೆಕ್ಷನ್ ಟೈಮ್ನಲ್ಲಿ ಡಿಲೇ ಆಗೋದು ಸಹಜನೇ, ಪ್ರತಿಯೊಂದು ಯೋಜನೆಯಲ್ಲಿ ಡಿಲೇ ಆಗೇ ಆಗತ್ತೆ. ಇನ್ನೂ ಕೂಡ ಸರ್ಕಾರ ರಚನೆನೇ ಆಗಿರಲ್ಲ. ಸೊ ಅದಕ್ಕೋಸ್ಕರ ಅವರು ಆ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ. ಸೊ ಅದಕ್ಕೆ ಹಾಕ್ಲಿಕ್ಕೆ ಡಿಲೇ ಆಗಿರುತ್ತೆ. ಸೊ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಇನ್ಮೇಲಿಂದ ಅಮೌಂಟ್ ಬರುವಂತಹ ಚಾನ್ಸಸ್ ಇದೆ. ಈಗಾಗಲೇ PM ಕಿಸಾನ್ ಯೋಜನೆ ಕೂಡ 18ನೇ ತಾರೀಕು ವಾರಣಾಸಿಯಲ್ಲಿ ಬಿಡುಗಡೆ ಆಗ್ತಾ ಇರುವಂತಹದ್ದು. 9,30,00,000 ರೈತರಿಗೆ ಬಿಡುಗಡೆ ಆಗ್ತಾ ಇರುವಂತದ್ದು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ, ಬೇಕಾದ್ರೆ ಆ ಒಂದು ವಿಡಿಯೋನ ಚೆಕ್ ಮಾಡ್ಕೊಂಡು ನೋಡ್ಕೋಬಹುದು. ಸೊ ಇಲ್ಲಿ ಈಗ ಅಕ್ಕಿ ಹಣ ರಿಲೀಸ್ ಆಗ್ತಾ ಇರೋದು ಕಣ್ರಿ, ಬಹಳಷ್ಟು ಅಕ್ಕಿ ಹಣ ಒಂದು ಡಿಲೇ ಆಗ್ತಾ ಇರುವಂಥದ್ದು. ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ ಜನರು, ನಮ್ಗೆ ಇನ್ನೂ ಕೂಡ ಬಂದಿಲ್ಲ ಸರ್, ಬಂದಿಲ್ಲ ಅಂತಾನೆ ಬರ್ತಾ ಇದೆ ಕಮೆಂಟಲ್ಲಿ. ಸೊ ಅದಕ್ಕೋಸ್ಕರ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂದರೆ ನಾಳೆನೇ ಸೋಮವಾರ ದಿವಸ ಎಲ್ಲ ಒಂದು ಕಂತುಗಳು ಕೂಡ ಒಟ್ಟಿಗೆ ಬರ್ತಾ ಇರುವಂಥದ್ದು. ನಾಳೆನೇ ಬರುತ್ತೆ ಅಂತ ಎಲ್ಲ ಜಿಲ್ಲೆಗಳಿಗೆ ಅನ್ಕೋಬೇಡಿ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಆಗ್ತಾ ಇರುವಂಥದ್ದು. ಸೊ ಆ ಒಂದು ಜಿಲ್ಲೆಗಳನ್ನ ತಿಳಿಸ್ಕೊಡ್ತೇನೆ. ಮತ್ತು ಎಲ್ಲ ಜಿಲ್ಲೆಗಳಿಗೂ ಕರ್ನಾಟಕದಾದ್ಯಂತ ಬರ್ತಾ ಇಲ್ಲ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಜಿಲ್ಲೆಗಳಿಗೆ ಬರ್ತಾ ಇಲ್ಲ, ಸ್ವಲ್ಪ ಜಿಲ್ಲೆಗಳಿಗೆ ಮಾತ್ರ ಬರ್ತಾ ಇರುವಂಥದ್ದು. ಅದಾದಮೇಲೆ ಮತ್ತೆ ನಾಡ್ದು ಕೂಡ ಒಂದು ಸ್ವಲ್ಪ ಜಿಲ್ಲೆಗಳಿಗೆ ಬಿಡ್ತಾರೆ, ಮಂಗಳವಾರ ಮತ್ತು ಬುಧವಾರನೂ ಕೂಡ ಬಿಡ್ತಾರೆ. ಈ ರೀತಿಯಾಗಿ ಒಂದು 2 ವಾರದಲ್ಲಿ ಈ ಒಂದು ಅಮೌಂಟನ್ನು ನಾವು ಬಿಡುಗಡೆ ಮಾಡ್ತೇವೆ, ಎಲ್ಲ ಕೂಡ ಕ್ಲಿಯರ್ ಮಾಡ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಆಹಾರ ಮತ್ತು ನಾಗರಿಕ ಇಲಾಖೆಯ ಸಚಿವರು. ಸೊ ಹಾಗಾದರೆ ಈ ಒಂದು ಜಿಲ್ಲೆಗಳು ಯಾವ ಅಂತ ನಾವು ತಿಳ್ಕೊಬೇಕಲ್ವಾ. ಸೊ ಮತ್ತೆ ಇಲ್ಲಿ ನೀವು ಅನ್ಕೋಬಹುದು ಜೂನ್ ತಿಂಗಳದ್ದು ಅಷ್ಟೇ ಬಿಡ್ತಾ ಇದಾರ ಅಂತ. ಇಲ್ಲಿ ವೀಕ್ಷಕರೇ ಜುಲೈ ಮತ್ತು ಇಲ್ಲಿ ಮೇ ಮತ್ತು ಇಲ್ಲಿ ಏಪ್ರಿಲ್ ತಿಂಗಳದು ಕೂಡ ಸೇರಿಸಿ ಅಮೌಂಟ್ ಹಾಕ್ತಾ ಇದ್ದಾರೆ. ಯಾರ್ಯಾರಿಗೆ ಬಂದಿಲ್ಲ ನೋಡಿ, ಯಾರ್ಯಾರಿಗೆ ಬಂದಿಲ್ಲ ಅಲ್ಲ, ಏಪ್ರಿಲ್ ಮತ್ತು ಮೇ ತಿಂಗಳದ ಅಮೌಂಟ್ ಬಿಟ್ಟೇ ಇಲ್ಲ, ಜೂನ್ನಲ್ಲಿನೇ ಕೂಡಿಸಿ ಹಾಕ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡಿ, ಈಗ ಒಂದು 10 ಜಿಲ್ಲೆಗಳಿಗೆ ಅಮೌಂಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ, ನೋಡ್ಕೊಳ್ಳಿ. ಹಾಸನ, ಗದಗ, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ಇಷ್ಟು ಜಿಲ್ಲೆಗಳಿಗೆ ನಾಳೆ ಕವರ್ ಮಾಡ್ತಾರಂತ ಹೇಳಿದ್ದಾರೆ. ನಾಳೆನೇ ಕವರ್ ಮಾಡ್ತವೆ. ಆದಷ್ಟು ಎಲ್ಲ ಜಿಲ್ಲೆ ಈ ಒಂದು ಜಿಲ್ಲೆದಲ್ಲಿ ಎಲ್ಲ ಜನರಿಗೆ ಬಿಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತವೆ. ಈ ಜಿಲ್ಲೆದಲ್ಲಿನೂ ಕೂಡ ಅವರು ಎಲ್ಲರಿಗೂ ಬಿಡ್ತೇವೆ ಅಂತ ಒಂದು ಮಾಹಿತಿ ಅವರು ಯಾವತ್ತೂ ಹೇಳಲ್ಲ ಮತ್ತು ಬಿಡಲ್ಲೂ ಕೂಡ. ಈ ಒಂದು ಜಿಲ್ಲೆಯಲ್ಲಿ ಸ್ವಲ್ಪ ಜನರಿಗೆ ಬಿಡ್ತಾರೆ, ಸ್ವಲ್ಪ ಅಂದರೆ ಒಂದು 100% ಜನರಲ್ಲಿ 30ದಿಂದ 40% ಜನರಿಗೆ ಬಿಡ್ತಾರೆ. ಅದಾದಮೇಲೆ ಮತ್ತೆ ನಾಳೆ ನಾಡದು ಮತ್ತು ಬೇರೆ ಜಿಲ್ಲೆಗಳಿಗೆ ಬಿಡ್ತಾರೆ, ಅಲ್ಲಿ ಕೂಡ ಸ್ವಲ್ಪ ಜನರಿಗೆ ಬಿಡ್ತಾರೆ, ಮತ್ತೆ ಬೇರೆ ಜಿಲ್ಲೆಗಳಿಗೆ ಸ್ವಲ್ಪ ಜನರಿಗೆ ಬಿಡ್ತಾರೆ, ಮಾತ್ರ ರಿಪೀಟ್ ಈ ಜಿಲ್ಲೆಗಳಿಗೆ ಬಿಡ್ತಾರೆ, ಮತ್ತೆ ಸ್ವಲ್ಪ ಜನರಿಗೆ ಬಿಡ್ತಾರೆ. ಈ ರೀತಿ ಕವರ್ ಮಾಡ್ತಾ ಸ್ವಲ್ಪ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಮತ್ತೇನಿಲ್ಲ, ಇವರು ಡೈರೆಕ್ಟಾಗಿ ಅಮೌಂಟ್ ಹಾಕ್ಲಿಕ್ಕೆ ಹೋದರೆ ಸರ್ವರ್ ಇಶ್ಯೂ ಆಗ್ತಾ ಇದೆ, ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಹಾಕ್ತಾ ಇಲ್ಲ. DBTಗೆ ಪುಷ್ ಅಂತೂ ಮಾಡಿದ್ದೀವಿ, ಇನ್ನೇನು ಜನರಿಗೆ ಅಮೌಂಟ್ ಹಾಕೋದಷ್ಟೇ ಬಾಕಿ ಇದೆ ಅಂತ ಒಂದು ಮಾಹಿತಿ ಕೊಟ್ಟಿರುವಂತಹದ್ದು ವೀಕ್ಷಕರೇ. ಸೊ ಹಾಗಾದ್ರೆ ನಿಮಗೆ ಶುಭ ಸುದ್ದಿ ಅಂತಾನೆ ಅನ್ಬೋದು. ಸೋಮವಾರ ದಿವಸ ನಾಳೆ ಒಂದು ಅಕ್ಕಿ ಹಣ ರಿಲೀಸ್ ಆಗ್ತಾ ಇರೋದು ಕಣ್ರಿ. ಸೊ ನಿಮ್ಮೆಲ್ಲರಿಗೆ ಇನ್ನು ಏಪ್ರಿಲ್ ಮತ್ತು ಮೇ ತಿಂಗಳು, ಜೂನ್ ತಿಂಗಳದು ಎಲ್ಲ ಸೇರಿಸಿ ಅಮೌಂಟ್ ಬರತ್ತೆ. ಬಂದೆ ಕಮೆಂಟಲ್ಲಿ ಹೇಳಿ, ಬಂದಿಲ್ಲ ಅಂದ್ರೂ ಕಮೆಂಟಲ್ಲಿ ಹೇಳಿ. ನೀವು ಯಾವ ಜಿಲ್ಲೆದವರು ವಿಡಿಯೋನ ನೋಡ್ತಾ ಇರೋರು ಅವರು ಕೂಡ ಕಮೆಂಟಲ್ಲಿ ಹೇಳಿ, ನೋಡೋಣ ನಮ್ಮ ಒಂದು ವಿಡಿಯೋ ಎಲ್ಲೆಲ್ಲಿ ರೀಚ್ ಆಗ್ತಾ ಇದೆ, ಎಲ್ಲಿಯವರೆಗೂ ಹೋಗ್ತಾ ಇದೆ ಅನ್ನೋದನ್ನ ನಮಗೂ ಸ್ವಲ್ಪ ಕ್ಲೂ ಸಿಕ್ಕಂಗೆ ಆಗತ್ತೆ ವೀಕ್ಷಕರೇ. ಸೊ ಹಾಗಾದ್ರೆ ಇದಿಷ್ಟು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಕಂಡ್ರೆ, ನೀವು ವಿಡಿಯೋನ ನೋಡ್ತಾ ಇದ್ರೆ, ಮಾಹಿತಿನ ತಿಳ್ಕೊತಾ ಇದ್ರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.